ರಾಗಿ ಖರೀದಿ ಕೇಂದ್ರದಲ್ಲಿ ಕಳ್ಳಾಟ ನಡೆದಿದೆ ಅಂತ ಹೇಳಿ ರೈತರು ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಂಚನಹಳ್ಳಿ ರಾಗಿ ಕೇಂದ್ರದಲ್ಲಿ ರೈತರು ಪ್ರಶ್ನೆಯನ್ನ ಮಾಡಿದ್ದು, ವರ್ತಕರ ಹಾವಳಿ, ಸಿಬ್ಬಂದಿಗಳು ಶಾಮೀಲಾಗಿ ಸರ್ಕಾರದ ನಿಯಮಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ ಅಂತ ಹೇಳಿ ಆರೋಪಿಸಿದರು. ಸರ್ಕಾರದ ನಿಯಮದಂತೆ ಪ್ರತಿ ಚೀಲದಲ್ಲಿ 50 ಕೆಜಿ 580 ಗ್ರಾಂ ರಾಗಿ ರೈತರು ನೀಡಬೇಕು. ಆದರೆ ರೈತರಿಂದ 52 ಕೆಜಿ ಪಡೆದುಕೊಳ್ಳುತ್ತಿದ್ದಾರೆ ಹಾಗೂ ಹಮಾಲಿ ಮೊತ್ತ ಅಂತ ಹೇಳಿ ಕ್ವಿಂಟಾಲ್ಗೆ 40 ರೂಪಾಯಿಗಳನ್ನ ರೈತರಿಂದಲೇ ಪಡಿತಾ ಇದ್ದಾರೆ. ಹಮಾಲಿ ಹಣ ವಸೂಲಿ ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ರೈತರು ಆರೋಪ ಮಾಡಿದ್ರು. ಸರ್ ಮೋಹನ್ ಕುಮಾರ್ ಅಂತ, ನಾನೀಗ ಒಂದು ಬ್ಯಾಗಿಗೆ 51.5 kg ಅಂತೆ ಕುಂಕಾನಾಡು ಮೋಹನ್ ಕುಮಾರ್ ಅಂತ. ನಾನು ರೈತನೇ, ಈಗ ಬಿಟ್ಟಿದ್ದೀನಿ 21 ಕ್ವಿಂಟಲ್. ನಂದು ಇದು ಕರೆಕ್ಟ್ ಆದ ಇದು ಡಿಸ್ಪ್ಲೇ ಇರಲ್ಲ ಸರ್, ನಮಗೆ ಎಷ್ಟು ಕೆಜಿ ಕೊಡಬೇಕು ಅಂತಕ್ಕಂಥದ್ದು ನೋಟಿಸ್ ಇರಲ್ಲ ಇಲ್ಲಿ. ಬಂದು ಕೇಳಿದಾಗ ಕೊಡ್ಲೇಬೇಕಾಗಿರುತ್ತೆ, ಅದರಂತೆ ತೂಕ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಹಾಕೊಂಡಿರ್ತಾರೆ. ಇದ್ರ ಪ್ರಕಾರ ನಾನು 51.5 kg ಇದನ್ನ ಕೊಟ್ಟಿದ್ದೀನಿ. ಇದು ನಂದು FID ಕಾರ್ಡು. ಇದು ಪ್ರಿಂಟ್ ಸರಿ ಇಲ್ಲ, ತೊಂದರೆ ಇಲ್ಲ. ಅಲ್ಲ, ಈ ಎರಡು ಸೇರಿಸಿ ಕೊಟ್ಟಿದ್ದೀನಿ. ಇದು ನಮ್ಮ ಅತ್ತೆಯವ್ರದ್ದು ಸಪ್ರೇಟ್ FID. ಇದು ಜಾಸ್ತಿ ಇದೆ, ತೂಕ ಜಾಸ್ತಿ ಇದೆ. ಈ ಎರಡು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದೀವಿ. 3660 kg, 3660 kg, ಟೋಟಲಿ 7000 ಎರಡೂ ಸೇರಿ 7000 ಚಿಲ್ಲರೆ kg ಆಗುತ್ತೆ. 7100 kg ಅದು ಕೊಟ್ಟಿರೋದು ನಾನು 3660, 3660 ನಮ್ಮ ಲೆಕ್ಕ 580. ಇದ್ರ ಪ್ರಕಾರ ಅದು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕು ಎಷ್ಟಾಗುತ್ತೆ ಅಂತ. ಮತ್ತೆ ಜಾಸ್ತಿ ಕೊಡ್ತಾ ಇದ್ದೀನಿ ಸರ್. ಟೋಟಲ್ ನಾನು 7320 kg ಕೊಟ್ಟಿದ್ದೀನಿ. ಅದರಲ್ಲಿ 71 580 ಗ್ರಾಮ್ ಅಲ್ಲ. ಟೋಟಲ್ ನಾನು ಕೊಡ್ಬೇಕಾಗಿರೋದು 7182 kg. ಬಟ್ ನಾವು ಕೊಟ್ಟಿರೋದು 7320 kg. ಅದೆಷ್ಟು ಹೇಳಿದೆ ಸರ್? ಕೊಡಬೇಕಾಗಿರೋದು 50 kg 580 ಗ್ರಾಮು. 580 ಗ್ರಾಮ್ 7182. ಅದೆಷ್ಟು ಮೈನಸ್ ನಾನು ಎಷ್ಟು ಹೇಳಿದೆ? 7320. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.